ಬಾಯ್ ಬಾ ಕ್ರಿಶ್. ಬರೀ ಮಕ್ಕಳು. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಅಕ್ಕ ಇಂಡಿಯಾಗೆ ಬಂದಾಗ ಅವ್ರ ಜೊತೆ ಸ್ಪೆಂಡ್ ಮಾಡಿದಂತ ಕೆಲವೊಂದಷ್ಟು ಕ್ಷಣಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ನಾವು ಅವ್ರ ಜೊತೆ ಸ್ಪೆಂಡ್ ಮಾಡಿದಂತ ಒಂದಷ್ಟು ಮೊಮೆಂಟ್ಸ್ ಲಿಸ್ಟ್ ಗಳಲ್ಲಿ ನಾವೆಲ್ಲರೂ ಮಯಾನ್ ರೆಸಾರ್ಟ್ಗೆ ಹೋದಂತ ಮೊಮೆಂಟ್ಸ್ ಕೂಡ ಒಂದು. ಸೊ ಹಾಗಿದ್ರೆ ಹೇಗಿತ್ತು ನಮ್ಮ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತಿನ್ಯಾಕೆ ತಡ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ಫ್ಯಾಕ್ಟ್ ನಾವೊಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ಈ ಒಂದು ಮಯಾನ್ ರೆಸಾರ್ಟ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದು. ಸೊ ಇದಿರೋದು ಕನಕಪುರ ಔಟ್ಸ್ಕರ್ಟಲ್ಲಿ. ಹಾಗೆ ಈ ಒಂದು ರೆಸಾರ್ಟ್ ಕಂಪ್ಲೀಟ್ ನೇಚರ್ ಮಧ್ಯೆನೇ ಲೊಕೇಟ್ ಆಗಿದೆ. ಸೊ ಸುತ್ತ ಎಲ್ಲಿ ನೋಡಿದ್ರು ಕೂಡ ಬೆಟ್ಟ, ಮರ, ಗಿಡಗಳನ್ನ ನೋಡ್ಬೋದು. ತುಂಬಾನೇ ಪ್ರಶಾಂತತೆಯಿಂದ ಹಾಗೂ ತುಂಬಾ ಪ್ಲೆಸೆಂಟ್ ಆಗಿ ಕೂಡಿದೆ ಈ ಒಂದು ವಾತಾವರಣ. ಆಲ್ಸೋ ಕಂಪ್ಲೀಟ್ ರೆಸ್ಟೋರೆಂಟ್ ಹಾಗೂ ಡೈನಿಂಗ್ ಏರಿಯಾ ಎಲ್ಲ ಬ್ಯಾಂಬೂಸ್ ಇಂದಾನೆ ಬಿಲ್ಟ್ ಮಾಡಿದ್ದಾರೆ. ಒಂಥರ ಹಳ್ಳಿ ಮನೆಗಳು ಅಥವಾ ಈ ಟ್ರೈಬಲ್ ಕಮ್ಯುನಿಟಿಗೆ ಹೋದಾಗ ಇರುತ್ತಲ್ಲ ಮನೆಗಳು, ಆ ಥರ ಒಂದು ಫೀಲ್ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಒಂಥರ ಈ ನೇಚರ್ ಮಧ್ಯದಲ್ಲಿ ಇದ್ದಾಗ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತಲ್ಲ, ಆ ಒಂದು ಫೀಲ್ ಕೊಡ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಮಗೆಲ್ಲರೂ ರೆಸಾರ್ಟ್ಗೆ ಹೋಗೋಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿತ್ತು. ಸೊ ಲಂಚ್ ಕೂಡ ರೆಡಿ ಆಗಿತ್ತು. ಹಾಗಾಗಿ ನಾವು ರೂಮ್ಗೆ ಹೋಗಿಂತ ಮುಂಚೆನೇ ನಾವು ಡೈನಿಂಗ್ ಏರಿಯಾಗೆ ಹೋಗಿ ಅಲ್ಲಿ ನಾವು ಲಂಚ್ನ ಮಾಡ್ತಾ ಇದ್ವಿ. ಸೊ ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ಸೊ ನಮ್ಮ ಲಂಚ್ ಮುಗಿದ್ಮೇಲೆ ನಾವೆಲ್ಲರೂ ಹೋಟೆಲ್ಗೆ ಹೋದ್ವಿ. ಸೊ ಈಗ ನೀವು ನೋಡ್ತಿರೋದು ನಾವು ಸ್ಟೇ ಆದಂಥ ಹೋಟೆಲ್ ರೂಮ್ಸ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ಒಂಥರ ಹಟ್ ಸ್ಟೈಲಲ್ಲಿತ್ತು. ಸೊ ತುಂಬ ಚೆನ್ನಾಗಿತ್ತು, ಒಂಥರ ಯುನೀಕ್ ಸ್ಟೈಲಲ್ಲಿತ್ತು. ನಮಗಂತೂ ಸ್ಟೇ ಆಗೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಒಳಗಡೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡಿದರು. ಲಾಫ್ಟ್ ಕೂಡ ಇತ್ತು. ಸೊ ನಾವು ಹಿಂದೆ ಎಲ್ಲ ನಮ್ಮ ಅಜ್ಜಿ ಮನೆಗಳ ಕಡೆ ಅಟ್ಟಗಳೆಲ್ಲ ಇರ್ತಿತ್ತಲ್ಲ, ಸೊ ಆ ಥರ ಡಿಸೈನ್ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲೋ ನಾವು ಒಂದು ಅಜ್ಜಿ ಮನೆಗೆ ಹೋದಂಗೆ ಫೀಲ್ ಕೊಡ್ತಾ ಇತ್ತು. ಸೊ ಆ ಒಂದು ವೈಬ್ ಇತ್ತು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಕೆಳಗಡೆ ಒಂದು ಕಿಂಗ್ ಸೈಜ್ ಬೆಡ್ ಜೊತೆಗೆ ಮೇಲ್ಗಡೆ ಕೂಡ 4 ಬೆಡ್ ಫೆಸಿಲಿಟಿ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಅದೇ ತುಂಬ ಖುಷಿ ಕೊಡ್ತಿತ್ತು. ಸೊ ಮೇಲ್ಗಡೆನೆಲ್ಲ ಮಲ್ಕೊಳ್ತೀವಿ ಅಂತ ಅವರೆಲ್ಲ ತುಂಬ ಸಮಯ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ರು. ಸೊ ಇದಾದಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಒಂದು 1 hour ಹಂಗೆ ರೆಸ್ಟ್ ಮಾಡಿ ಮತ್ತೆ ನಮಗೆಲ್ಲರೂ ತುಂಬಾ ಗೇಮ್ಸ್ ಇತ್ತು. ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕೂಡ ಗೇಮ್ಸ್ ಇತ್ತು. ಸೊ ಹಾಗಾಗಿ ನಾವೆಲ್ಲ
ಒಂಚೂರು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಲ್ಲ ಹೊರಗಡೆ ಔಟ್ಡೋರ್ ಗೇಮ್ಸ್ನ ಟ್ರೈ ಮಾಡ್ತಾ ಇದ್ವಿ. ಸೊ ತುಂಬಾ ಫನ್ ಇತ್ತು, ತುಂಬ ಚೆನ್ನಾಗಿತ್ತು, ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಅಯ್ಯೋ ಯಾಕೆ ಕೊಟ್ಟೊಳಗೆ ಮಾಯಿ ಕೃಷ್ಣ ಹೆಂಗ್ ಸುಡ್ತದ ಔಟ್ಡೋರ್ ಗೇಮ್ಸ್ ಎಲ್ಲ ಆಡಿದ್ಮೇಲೆ ಅದರಲ್ಲೂ ಬಿಸಿಲಲ್ಲಿ ಆಡಿದ್ಮೇಲೆ ಮಕ್ಕಳೆಲ್ಲ ಫುಲ್ ಟಯರ್ಡ್ ಆಗೋದ್ರು. ಸೊ ನೆಕ್ಸ್ಟ್ ಅವರು ಪ್ರಿಫರ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ಜೊತೆಗೆ ಸ್ವಿಮ್ಮಿಂಗ್ ಪೂಲಲ್ಲೇ ಒಂದು ರೀಲ್ಸ್ ಕೂಡ ಮಾಡಿದ್ರು. ಜಸ್ಟ್ 30 ಸೆಕೆಂಡ್ಸ್ ಇರೋ ಅಂಥ ರೀಲ್ನ ಆಲ್ಮೋಸ್ಟ್ 1 hour ತೊಗೊಂಡಿದ್ದಾರೆ ಮಾಡೋಕ್ಕೆ. ಆ್ಯಂಡ್ ಈ 3 ಜನದ ಹತ್ರ ರೀಲ್ಸ್ನ ಮಾಡಿಸೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಅಷ್ಟು ತರಲೆಗಳ ಥರ ಆಡಿದ್ದಾರೆ. ಹತ್ರ ಬಂದು ಡ್ಯಾನ್ಸ್ ಮಾಡ್ರು. ಏನ್ ಮಾಡ್ತಾ ಇದ್ದೀರೋ? ಹತ್ರ ಬಂದ್ರು. ನೀರೆಲ್ಲ ಹಾಕ್ಬೇಡ. ಮಾಯಿ ಮುಖ ಕಾಣಿಸ್ತಾ ಇಲ್ಲ. ಮಾಯಿ ಮುಂದೆ ಬಾ. ಕೃಷ್ಣ ಬಾ ಮುಂದೆ. ಮಾಯಿ ಯಾವಾಗಲೂ ಹಿಂಗೆ ಮಾಡ್ತೀನಿ.
ಆ್ಯಂಡ್ ನಮ್ಮ ಖುಷಿನ ಒಂದು ಸ್ಮಾಲ್ ಸೆಲೆಬ್ರೇಷನ್ ಜೊತೆಗೆ ಇನ್ನಷ್ಟು ಜಾಸ್ತಿ ಮಾಡ್ತಾ ಒಂದು ಒಳ್ಳೆ ಸಮಯನ ಕಳೆದ್ವಿ. ನಡಕ್ತಾರೆ ಅಯ್ಯೋ ಇಳಿಸೇ ಬಿಟ್ರ ಆಗಲ್ಲ. ಔಟ್ಡೋರ್ ಇಂಡೋರ್ ಗೇಮ್ಸ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಜೊತೆಗೆ ಅವತ್ತಿನ ಡಿನ್ನರ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಮಧ್ಯಾಹ್ನ ಲಂಚ್ಗಿಂತ ರಾತ್ರಿ ಡಿನ್ನರ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಅವತ್ತು ಕಂಪ್ಲೀಟಾಗಿ ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಸಾರ್ಟ್ ಕಡೆಯಿಂದ ಟ್ರಕ್ಕಿಂಗ್ ಕೂಡ ಆರ್ಗನೈಸ್ ಮಾಡಿದರು. ಸೊ ನಾನು ಉದಯ್ ಇಬ್ಬರೇ ಹೋಗಿದ್ವಿ. ಅಕ್ಕ ಮಕ್ಕಳು ಎಲ್ಲ ಟಯರ್ಡ್ ಆಗಿದ್ರು ಅಂತ ಅವರೆಲ್ಲ ಮಲಗಿದ್ರು. ಸೊ ನಾವಿಬ್ಬರು ಹೋಗೋಷ್ಟೊತ್ತಿಗಾಗಲೇ ಒಂದು ಟ್ರೋಪ್ ಆಗಲೇ ಹೋಗಿಬಿಟ್ಟಿದ್ರು. ಅವ್ರು ಆಲ್ರೆಡಿ ಅರ್ಧ ದಾರಿಗೆ ಹೋಗಿದ್ರು. ಸೊ ನಾವು ಅವ್ರನ್ನ ಹೋಗಿ ಜಾಯ್ನ್ ಆಗೋಣ ಅನ್ನೋಷ್ಟೊತ್ತಿಗೆ ನಾವು ಬರೋವಾಗ ಅಲ್ಲಿ ಇಬ್ಬರು ಸ್ಟಾಫ್ಸ್ ಹೇಳಿದ್ರು, ಅಲ್ಲಿ ಕರಡಿಗಳಿದೆ ಮತ್ತು ತೋಳಗಳಿದೆ, ಎಲ್ಲ ಹುಷಾರಾಗಿ ಹೋಗ್ತಾ ಸೌಂಡ್ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು. ಸೊ ನಮಗೆ ಹೊರಡುವಾಗಲೇ ನಮಗೆ ಭಯ ಆಗಿತ್ತು. ಆಲ್ಸೋ ಬರ್ತಾ ದಾರಿಲಿ ಯಾವುದೋ ಅನಿಮಲ್ ಓಡಾಡಿರೋ ಫುಟ್ ಪ್ರಿಂಟ್ಸ್ ಬೇರೆ ಇತ್ತು. ಎಲ್ಲ ಮಳೆ ಬಂದಿತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಪಾದದ ಗುರುತುಗಳೆಲ್ಲ ನೋಡಿ ಸ್ವಲ್ಪ ಭಯ ಆಗೋಯಿತು. ಇಬ್ರಿಗೂ ಹೋಗೋದೋ ಬೇಡ ಅಂತ, ನನಗಂತೂ ಲಿಟ್ರಲಿ ಹೋಗೋದು ಬೇಡ ಅಂತ. ಬಟ್ ನನ್ನ ಹಸ್ಬೆಂಡ್ ಹೋಗೋಣ ಬಾ ಪರವಾಗಿಲ್ಲ ಅಂತ. ಬಿಕಾಸ್ ಅಲ್ಲಿ ಹೋಗಿದ್ರಲ್ಲ ನಮಗಿಂತ ಮುಂಚೆ ಹೋದಂಥ ಟ್ರೂಪ್ ಅವ್ರದ್ದೆಲ್ಲ ಅವ್ರು ಮಾತಾಡೋದು ಜೋರಾಗಿ ಅವರೆಲ್ಲ ಕಿರ್ಚಾಡ್ತಿದ್ರು, ಅದೆಲ್ಲ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಅಂದರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿರಲಿಲ್ಲ ನಮಗೆ, ದಾರಿ ಬೇಡ ತಪ್ಪೋಗಿತ್ತು. ಹಾಗಾಗಿ ನಾನು ಬೇಡ ಅಂತ ಅರ್ಧಕ್ಕೆ ವಾಪಸ್ ಬಂದ್ವಿ. ಸೊ ಆದರೂ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಭಯದಲ್ಲೇ ಒಂದು ಅರ್ಧ ದಾರಿ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಸೊ ನಾವೆಲ್ಲ ಬರೋಷ್ಟೊತ್ತಿಗಾಗಲೇ ಮಕ್ಕಳೆಲ್ಲ ಎದ್ದು ಫ್ರೆಶಪ್ ಆಗಿ ಇಂಡೋರ್ ಗೇಮ್ಸ್ನ ಟ್ರೈ ಮಾಡ್ತಿದ್ರು. ರಾತ್ರಿ ಸರಿಯಾಗಿ ಆಡೋಕ್ಕಾಗಲಿಲ್ಲ ಅಂತ ಎಲ್ಲರೂ ಮತ್ತೆ ಇಂಡೋರ್ ಗೇಮ್ಸ್ನ ಆಡ್ತಾಯಿದ್ರು. ಸೊ ನಾವು ಹೋಗಿ ಅವ್ರನ್ನ ಜಾಯ್ನ್ ಆಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಎಲ್ಲರೂ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಎಲ್ಲರೂ ಹೊರಟ್ವಿ. ಸೊ ಹೀಗೆ ನಾವೆಲ್ಲರೂ ಮಯಾನ್ ರೆಸ್ಟೋರೆಂಟಲ್ಲಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಹೇಗೆಲ್ಲ ಇತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಟೈಮ್ ಟು ಸೇ ಅಡ್ಯೂ ಹೇಳು. ಹಾಯ್, ಟೈಮ್ ಟು ಸೇ ಅಡ್ಯೂ ಟು ಮಯಾನ್ಸ್ ರೆಸಾರ್ಟ್. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.